ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಸಮಸ್ತ ನಾಡಿನ ಜನತೆಗೆ ತಿಳಿಸಲಿಕ್ಕೆ ಇಚ್ಛಿಸ್ತಾ ಇದ್ದೀನಿ. ಏನು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಕೋಮಲ್ನ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡರು, ನಮ್ಮ KP ಹೌಸಿನ ಮುಖ್ಯಸ್ಥರು ಹಾಗೂ ಸಮಾಜ ಸೇವಕರು, ನಮ್ಮ ಪಕ್ಷದ ಮುಖಂಡರಾದಂಥ ಪ್ರಭಾಕರ್ ಅವರು, ನಮ್ಮ ವರ್ಧಣ್ಣವರು ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆನಂದು, ನಮ್ಮ ರಾಧಾಕೃಷ್ಣ ಮತ್ತು ಅವರ ಸುಪುತ್ರರಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಮತ್ತು ಸುಪುತ್ರಿಯಾಗಿರ್ತಕ್ಕಂಥ ಕಲ್ಪನಾ ಚಾವ್ಲಾ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಒಂದು ವಿಶೇಷ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಮೂಡಲಕೆರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಚಲಪತಿಯವರು, ಜುಲ್ಫಿಕರ್ ಅವರು, ಸುಕುಮಾರ್ ಅವರು, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಪ್ರಕಾಶಣ್ಣವರು ಎಲ್ಲರೂ ಕೂಡ ನಮಸ್ಕರಿಸ್ತಾ, ಇವತ್ತು ವಿಶೇಷ ಏನಂದರೆ, ಒಂದು ಕಾಲದಲ್ಲಿ ಪ್ರತಿಯೊಬ್ಬರು ಹೇಳ್ತಾಯಿದ್ರು, ಕ್ರೀಡೆಗಳಲ್ಲಿ ಭಾರತೀಯರು ಭಾಳಷ್ಟು ಹಿಂದೆ ಉಳಿದಿದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಗಳನ್ನು ಪ್ರತಿನಿಧಿಸುವಲ್ಲಿ ಭಾಳಷ್ಟು ಹಿನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ಕ್ರೀಡೆಗಳಲ್ಲಿ ಭಾಳಷ್ಟು ಹಿಂದೆ ಇದ್ದಾರೆ ಅಂತಕ್ಕಂಥ ಮಾತುಗಳು ಹಿಂದೆ ಕೇಳಿ ಬರ್ತಾಯಿತ್ತು. ಆದರೆ ಆ ಪರಿಸ್ಥಿತಿಗಳು ಇವತ್ತಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಕ್ರೀಡಾಪಟುಗಳು ನಮ್ಮ ದೇಶವನ್ನು ಏನು ಪ್ರತಿನಿಧಿಸ್ತಾ ಇದ್ದಾರೆ, ಚಿನ್ನದ ಪದಕಗಳನ್ನು ಕೂಡ ಯಥೇಚ್ಛವಾಗಿ ಪಡಿತಾ ಇರ್ತಕ್ಕಂಥ ನಿದರ್ಶನಗಳು ಇವತ್ತು ನಮ್ಮ ಮುಂದಿದೆ. ವಿಶೇಷ ಏನಂತ ಹೇಳಿದ್ರೆ, ಇವತ್ತು ನಮ್ಮ ಮುಳಬಾಲ್ ತಾಲೂಕು ಕಣಸಂದ್ರ ಗ್ರಾಮದ ವಾಸಿಗಳಾಗಿರ್ತಕ್ಕಂಥ ಪವನ್ ಕಲ್ಯಾಣ್ ಮತ್ತು ಕಲ್ಪನಾ ಚಾವ್ಲಾ ಅವರು ಈ ಗಂಡು ಮಕ್ಕಳ ವಿಭಾಗದಿಂದ ಪವನ್ ಕಲ್ಯಾಣ್ ಅವರು ಥ್ರೋಬಾಲಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು, ಮತ್ತು ಮಹಿಳಾ ಘಟಕದ ವತಿಯಿಂದ ಕಲ್ಪನಾ ಚಾವ್ಲಾ ಅವರು ಇಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಏನು ನೇಪಾಳಲ್ಲಿ ನಡೀತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಂದು ಕ್ರೀಡೆಗಳಲ್ಲಿ ಥ್ರೋಬಾಲಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಸಂತೋಷ ವಿಚಾರ. ಯಾಕಂತ ಹೇಳಿದ್ರೆ, ಒಂದು ಹಳ್ಳಿಯಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ, ರೈತಾಪಿ ಕುಟುಂಬದಲ್ಲಿ ಜನಿಸಿ, ಅದು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಹುಟ್ಟಿ, ಸೊ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದು ಒಂದು ದೇಶಕ್ಕೆ ಒಂದು ಹೆಮ್ಮೆಯ ವಿಚಾರ. ವಿಶೇಷವಾಗಿ ನಮ್ಮ ತಾಲೂಕಿಗೆ ಇದು ಒಂದು ಹೆಮ್ಮೆಯ ವಿಚಾರ. ಯಾಕಂತ ಹೇಳಿದ್ರೆ, ಅವರು ಇವತ್ತು ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರೂ ಕೂಡ ಒಂದು ಸಂತೋಷದ ವಿಚಾರ. ಅವರ ಜೀವನ ಮುಂದೆ ಕೂಡ ಭಾಳಷ್ಟು ಸುಖಮಯವಾಗಿರಲಿ, ಸುಭಿಕ್ಷವಾಗಿರಲಿ, ಇನ್ನೂ ಒಂದು ಎತ್ತರಕ್ಕೆ ಬೆಳಿಬೇಕಂತಕೊಂಡು ಕೂಡ ಇಲ್ಲಿರ್ತಕ್ಕಂಥ ನಮ್ಮೆಲ್ಲರ ಒಂದು ಆಶಯ. ಇವತ್ತು ನಾನು ಒಂದು ವಿಷಯವನ್ನು ಹೇಳ್ತಕ್ಕಂಥದ್ದು, ಮಕ್ಕಳಲ್ಲಿ ವಿಶೇಷವಾಗಿ ನಾನು ಕಳಕಳಿಯಿಂದ ಮನವಿ ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳು, ಪೋಷಕರು ಎಷ್ಟೇ ಪ್ರೋತ್ಸಾಹ ಕೊಟ್ಟರು, ಗುರುಗಳು ಎಷ್ಟೇ ಪ್ರೋತ್ಸಾಹ ಕೊಟ್ಟರು, ನಮ್ಮ ನೆರೆಹೊರೆಯವರು ಕೂಡ ನಮಗೆ ಒಂದಲ್ಲ ಒಂದು ರೀತಿ ಸಹಕಾರಿ ಆದರೂ ಕೂಡ ಮೊದಲು ಮಕ್ಕಳಲ್ಲಿ ಒಂದು ಆಸಕ್ತಿ ಇರಬೇಕು. ಸೊ ಏನೋ ಒಂದು ಗುರಿಯನ್ನು ಮನಸ್ಸಲ್ಲಿ ಇಟ್ಕೊಂಡು ನಾನು ಇದನ್ನು ಸಾಧನೆ ಮಾಡಬೇಕಂತಕ್ಕಂಥ ಅಚಲವಾದಂಥ ಮನಸ್ಸಿನಲ್ಲಿ ಮುಂದೆ ಸಾಕಿದಾಗ ಇಂಥ ಒಂದು ಒಳ್ಳೆಯ ಒಂದು ವೇದಿಕೆಗಳು ಪ್ರತಿಯೊಬ್ಬ ಮಕ್ಕಳು ಕೂಡ ಸಿಗ್ತದೆ. ಯಾಕಂತ ಹೇಳಿದ್ರೆ, ಒಂದು ನಮ್ಮಲ್ಲಿ ಅನೇಕ ನಿದರ್ಶನಗಳು ಇವತ್ತು ಮಕ್ಕಳು ತಗೋಬೇಕಾಗ್ತದೆ. ಬಡತನದಲ್ಲಿ ಹುಟ್ಟಿ ಅನೇಕ ಅಪಮಾನಗಳನ್ನು ಎದುರಿಸಿ, ಈ ಜೀವನನೇ ಬೇಡ ಅನ್ನೋಂಥ ಮಟ್ಟಕ್ಕೆ ಅಪಮಾನಗಳನ್ನು ಎದುರಿಸಿದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರು ಒಂದು ಕೊಂಡಾಡುವಂಥ ಒಂದು ಅದ್ಭುತವಾದಂಥ ಸಂವಿಧಾನವನ್ನು ರಚಿಸಿ ಒಂದು ಇತಿಹಾಸವನ್ನು ಸೃಷ್ಟಿಸಲಿಲ್ವಾ? ಬೀದಿ ದೀಪಗಳ ಕೆಳಗಡೆ ಓದಿದಂಥ ಸರ್ ಎಂ ವಿಶ್ವೇಶ್ವರವರು ವಿಶ್ವವಿಖ್ಯಾತಿ ಇಂಜಿನಿಯರ್ ಅನ್ಸ್ಕೊಳ್ಳಿಲ್ವಾ? ಮನೆಗೂ ಪೇಪರ್ ಆಗ್ತಾ ಇದ್ದಂಥ ಅಬ್ದುಲ್ ಕಲಾಂ ಅವರು ಒಬ್ಬ ಮಹಾನ್ ವಿಜ್ಞಾನಿ ಅನ್ಸ್ಕೊಂಡು ಅವರು ಈ ದೇಶದ ಪ್ರತಿನಿಧಿಸಕ್ಕಂಥ ಒಬ್ಬ ರಾಷ್ಟ್ರಪತಿ ಅನ್ಸ್ಕೊಳ್ಳಿಲ್ವಾ? ಮನಸ್ಸಿದ್ದರೆ ಮಾರ್ಗ ಅಂದರೆ, ಮಕ್ಕಳಾಗಿರ್ತಕ್ಕಂಥವ್ರು ನಿರ್ದಿಷ್ಟವಾದಂಥ ಒಂದು ಗುರಿ ಇಟ್ಕೊಂಡು ಅಚಲವಾದಂಥ ಒಂದು ಮನಸ್ಸಿನೊಂದಿಗೆ ಸಾಗಿದ್ರೆ ಅದು ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಇವತ್ತು ನಮ್ಮ ಪವನ್ ಕಲ್ಯಾಣ್ ಮತ್ತು
ಕಲ್ಪನಾ ಚಾವ್ಲಾ ಅವರು ಏನು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾರೆ, ಅದೊಂದು ನಿದರ್ಶನ. ವಿಶೇಷವಾಗಿ ನಾನು ಕೂಡ ಒಬ್ಬ ಹಳ್ಳಿಯವನಾಗಿ ನನಗೆ ತುಂಬ ಸಂತೋಷ ಅಂತ ಹೇಳಿದ್ರೆ, ಹಳ್ಳಿಗಾಡಲ್ಲಿ ನಮ್ಮ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ, ಅವರು ಯಾವ ರೀತಿ ಒಂದು ದೇಶವನ್ನು ಪ್ರತಿನಿಧಿಸುವಂಥ ಒಂದು ಮಟ್ಟಕ್ಕೆ ಹೋಗಿ ಬೆಳೆದಿರ್ತಕ್ಕಂಥದ್ದು ಪ್ರತಿಯೊಬ್ಬರೂ ಕೂಡ ಒಂದು ಸಂತೋಷದ ವಿಚಾರ. ಈ ರೀತಿ ಎಲ್ಲ ಮಕ್ಕಳು ಕೂಡ ಇದೇನು ಟೌನ್ ಅದು ನಗರ ಪ್ರದೇಶ ಒಂದು ಹಳ್ಳಿ ಪ್ರದೇಶ ಅನ್ನೋದಲ್ಲ, ನಮ್ಮ ದೇಶದ ಪ್ರತಿಯೊಬ್ಬ ಮಕ್ಕಳು ಕೂಡ ಇಂಥ ಒಂದು ಕ್ರೀಡೆಗಳಲ್ಲಿ ಆಸಕ್ತಿಯಿಂದ ಪಾಲ್ಗೊಂಡು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ಈ ದೇಶವನ್ನು ಪ್ರತಿನಿಧಿಸುವಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿದಾಗ ಈ ದೇಶದ ಒಂದು ಹೆಮ್ಮೆಯ ಪ್ರಶ್ನೆ ಆಗ್ತದೆ. ಆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳಿಗೆ ಅದೊಂದು ಹೆಮ್ಮೆ ಪ್ರಶ್ನೆ ಆಗ್ತದೆ. ವಿದ್ಯಾಭ್ಯಾಸ ಹೇಳಿದಂಥ ಗುರುಗಳಿಗೆ ಕೂಡ ಅದು ಹೆಮ್ಮೆ ಪ್ರಶ್ನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಗದೊಮ್ಮೆ ಇವತ್ತು ನಾವೆಲ್ಲರೂ ಕೂಡ ಇಲ್ಲಿ ಕೂತಿರ್ತಕ್ಕಂಥದ್ದು ಅವರನ್ನು ಇಲ್ಲಿ ಏನು ನಮ್ಮ ದೇಶವನ್ನು ಪ್ರತಿನಿಧಿಸ್ತಾ ಇದ್ದಾರೆ ಅಲ್ಲಿ ಗೆಲುವನ್ನು ಸಾಧಿಸಿಕೊಂಡು ಅಲ್ಲಿಯೂ ಕೂಡ ನಮ್ಮ ಭಾರತ ದೇಶದ ಧ್ವಜವನ್ನು ಒಂದು ಅತ್ಯುನ್ನತ ಎತ್ತರಕ್ಕೆ ಹಾರಿಸುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ನಮ್ಮ ದೇಶವನ್ನು ಪ್ರತಿನಿಧಿಸಿ ಗೆಲುವನ್ನು ಸಾಧಿಸ್ಕೊಂಡು ಬರಬೇಕು ಅಂತ ಕೂಡ ಸಮಸ್ತ ಭಾರತೀಯರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಶೇಷವಾಗಿ ನನ್ನ ಸನ್ಮಿತ್ರರು ಸಮಾಜಮುಖಿಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಹಿಂದೆ ಕೂಡ ಭಾಳಷ್ಟು ಕಡೆ ಅವರು ಕ್ರೀಡಾಭಿಮಾನಿಗಳನ್ನು ಅಥವಾ ಕ್ರೀಡೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರ ಸಹಾಯಸ್ತವನ್ನು ನೀಡ್ತಾ ಬಂದಿರತಕ್ಕಂಥವರು ಪ್ರಭಾಕರ್ ಅವರು. ಸೊ ಅವರಲ್ಲಿ ಒಂದು ಕಾಳಜಿ ಇದೆ, ಏನಂದ್ರೆ ಸಮಾಜಮುಖಿ ಕೆಲಸಗಳಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ ಅವರನ್ನು ಬೆನ್ತಟ್ಟಿ ಮುಂದೆ ಕಳಿಸ್ತಕ್ಕಂಥ ಒಂದು ದೊಡ್ಡ ಗುಣ ದೇವರವರು ಕೊಟ್ಟಿದ್ದಾರೆ. ಹಿಂದೆ ಅನೇಕ ಸಮಾಜಮುಖಿ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನಾನು ಕಂಡಾಗೆ ಅನೇಕ ಮಕ್ಕಳು ಕ್ರೀಡೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಕ್ಕಳಿಗೆ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗ್ತಕ್ಕಂಥ ಕ್ರೀಡೆಗಳಿಗೆ ತಮ್ಮ ಆಸಕ್ತಿಯನ್ನು ತೋರ್ಪಡಿಸಿ ತನು ಮನ ಧನ ಎಲ್ಲವನ್ನು ಕೂಡ ಅರ್ಪಿಸಿರ್ತಕ್ಕಂಥ ನಿದರ್ಶನಗಳು ಭಾಳಷ್ಟಿದೆ. ಏನು ನಮ್ಮ ಪ್ರಭಾಕರ್ ಅವರು ಇವತ್ತು ಕೂಡ ಅವ್ರಿಗೊಂದು ಸಹಾಯಸ್ತವನ್ನು ನೀಡುವಂಥ ನಿಟ್ಟಿನಲ್ಲಿ ಅವರು ಮುಂದೆ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ಅವರು ಕೂಡ ಭಗವಂತ ಅಷ್ಟೈಶ್ವರ್ಯ ಆರೋಗ್ಯ ಕೊಟ್ಟು ಇನ್ನೂ ಇಂಥ ಒಂದು ಸಮಾಜಮುಖಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಇಂಥ ಮಕ್ಕಳನ್ನು ಪ್ರೇರೇಪಿಸುವಂಥ ಕೆಲಸ ಅವರಿಂದ ಆಗಲಿ ಅಂತ ಕೂಡ ವಿಶೇಷವಾಗಿ ನಾನು ಅವರಲ್ಲಿ ಹೇಳ್ತಾ ಅವರಿಗೆ ಮಗದೊಮ್ಮೆ ನಾನು ಇಲ್ಲಿರ್ತಕ್ಕಂಥ ವೇದಿಕೆ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ.